ಅಂಬೇಡ್ಕರ್ ಜಯಂತಿ ಅಂಗವಾಗಿ ಮಾಡಿಕೆರೆ ಕ್ರಾಸ್ ಬಳಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರ. ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಕ್ರಾಸ್ ಬಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿ ಅಂಗವಾಗಿ ಮಾಡಿಕೆರೆ ಗ್ರಾಮಸ್ಥರು ಮತ್ತು ಜೆವಿಎಫ್ ಕಣ್ಣಿನ ಆಸ್ಪತ್ರೆ ಚಿಂತಾಮಣಿ ಮತ್ತು ಹೊಸಕೋಟೆ ಇವರ ನೇತೃತ್ವದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಗ್ರಾಮಸ್ಥರು ಮಾತನಾಡಿ, ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಜಯಂತಿ ಅಂಗವಾಗಿ ಜೆವಿಎಫ್ ಕಣ್ಣಿನ ಆಸ್ಪತ್ರೆ ಚಿಂತಾಮಣಿ ಮತ್ತು ಹೊಸಕೋಟೆ ಇವರ ನೇತೃತ್ವದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದು, ಈ ಶಿಬಿರದಲ್ಲಿ ಸುಮಾರು 100 ಜನ ಚಿಕಿತ್ಸೆಯನ್ನ ಪಡೆದಿದ್ದು, ಇದರಲ್ಲಿ 30 ಜನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗುತ್ತಿದ್ದು, ಅವರ ಸಂಪೂರ್ಣ ಚಿಕಿತ್ಸೆ ಜವಾಬ್ದಾರಿಯನ್ನ 2 ಆಸ್ಪತ್ರೆಗಳು ವಹಿಸಿದ್ದು, ಇಂತಹ ಶಿಬಿರಗಳು ಪ್ರತಿ ವರ್ಷ ಹಮ್ಮಿಕೊಂಡು ಇದೇ ರೀತಿಯಲ್ಲಿ ಸಂಘ ಸಂಸ್ಥೆಗಳು ಪ್ರತಿ ವರ್ಷ ಹಮ್ಮಿಕೊಂಡು ಸಾರ್ವಜನಿಕ ತುಂಬಾ ಅನುಕೂಲವಾಗುವಂತಹ ಕೆಲಸ ಕಾರ್ಯಗಳು ಎಲ್ಲ ಗ್ರಾಮಗಳಲ್ಲಿ ದಲಿತ ಮುಖಂಡರುಗಳು ಹಮ್ಮಿಕೊಳ್ಳಲು ಕೋರುತ್ತೇನೆ. ಈ ಶಿಬಿರ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಮಾಡಿಕೆರೆ ದಲಿತ ಮುಖಂಡರು, ದಂಡೂರ ಮುಖಂಡರುಗಳು, ಮಾಡಿಕೆರೆ ಯುವಕರ ಬಳಗ ಎಲ್ಲರೂ ಸೇರಿ ಕೆಲಸವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು ತಿಳಿಸುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಡಿಕೆರೆ ದಲಿತ ಮುಖಂಡರುಗಳು, ದಂಡೂರ ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ನವೀನ್ ಕಿರಣ್, ಚಿಂತಾಮಣಿ. ದಿನಾಂಕ 14 ಏಪ್ರಿಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಮತ್ತು ಬಾಬು ಜಗಜೀವನ್ ಅವರ 119ನೇ ಜನ್ಮದಿನದ ಪ್ರಯುಕ್ತ ಇವತ್ತು ಮಾಡಿಕೆರೆ ಗ್ರಾಮಸ್ಥರು ಮತ್ತು ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು GF ಕಣ್ಣಿನ ಆಸ್ಪತ್ರೆ ಚಿಂತಾಮಣಿ ಮತ್ತು GFI ಆಸ್ಪತ್ರೆ ಹೊಸಕೋಟೆ ಇವರ ಕಡೆಯಿಂದ GF ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಅಂತ ಹಮ್ಮಿಕೊಂಡಿದ್ದೀವಿ. ಈ ಕ್ಯಾಂಪಲ್ಲಿ ಸುಮಾರು 80ರಿಂದ 100 ಜನ ಉಚಿತವಾಗಿ ಚೆಕಪ್ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ 30 ಜನಕ್ಕೆ ಕ್ಯಾಟ್ರಾಕ್ಟ್ ಅನ್ನೋ ಒಂದು ಕೊರೆ ರೋಗ ಇದೆ. ಸೊ ಅವ್ರನ್ನ ನಾವೇನು ಮಾಡಿದ್ದೀವಿ, ಉಚಿತವಾಗಿ ಸರ್ಜರಿ ಮಾಡೋದಕ್ಕೆ ನಾವು ರೆಫರ್ ಮಾಡ್ಕೊಂಡಿದ್ದೀವಿ. ಅವ್ರಿಗೆ ಬಸ್ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಮತ್ತು ಅಲ್ಲಿ ಉಳ್ಕೊಳ್ಳೋಕ್ಕೆ ಅದೆಲ್ಲನೂ ವ್ಯವಸ್ಥೆ ಎಲ್ಲ ನಾವು ಮಾಡ್ಕೊಂಡಿದ್ದೀವಿ GF ಕಡೆಯಿಂದ. ಸೊ ಮಿಕ್ಕಿದ್ದೆಲ್ಲನೂ ಕೆಲವರಿಗೆ ಸ್ಪೆಕ್ಸ್ ಎಲ್ಲ ನೀಡೆಡ್ ಇದೆ, ಅವ್ರಿಗೆಲ್ಲನೂ ಸ್ಪೆಕ್ಸ್ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಮತ್ತು 18 ವರ್ಷದ ಕೆಳಗಿನ ಮಕ್ಕಳಿಗೆ ಅವ್ರಿಗೇನು ನಮ್ಮ GF ಕಡೆಯಿಂದ ನಾವು 200 ಸ್ಪೆಕ್ಸ್ನ ಸ್ಪಾನ್ಸರ್ ಮಾಡೋರಂಥ ಪ್ಲ್ಯಾನ್ ಇದೆ. ಸೊ ಅದರಲ್ಲಿ ಕೆಲವರು ಮಾತ್ರ ಸೆಲೆಕ್ಟ್ ಆಗಿದ್ದಾರೆ. ಸೊ ಅವರಿಗೆ ಸೆಲೆಕ್ಟ್ ಅಂದರೆ ಅವರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಸೊ ಅವರಿಗೆ ನಮ್ಮ ಕಡೆಯಿಂದ ಸ್ಪೆಕ್ಸ್ ಕೊಡುವಂಥ ಪ್ಲ್ಯಾನ್ ಇದೆ. ಸೊ ಈ ಥರ ಒಂದು ಶಿಬಿರವನ್ನು ಯಶಸ್ವಿಯಾಗಿ ಇಲ್ಲಿ ಮಾಡಿಕೆರೆ ಕ್ರಾಸಲ್ಲಿ GF ಕಣ್ಣಿನ ಆಸ್ಪತ್ರೆ ಚಿಂತಾಮಣಿ ಕಡೆಯಿಂದ ಮಾಡಿಸ್ಕೊಟ್ಟಿದ್ದೀವಿ. ಸೊ 14/4/2026 ಈ ದಿನ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಹಾಗೂ ಡಾಕ್ಟರ್ BR ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿಯ ಪ್ರಯುಕ್ತ ಡಾಕ್ಟರ್ ಸುಂದರರಾಮ್ ಶೆಟ್ಟಿ ಅವರು GF ಕಣ್ಣಿನ ಆಸ್ಪತ್ರೆ ಹೊಸಕೋಟೆ ಮತ್ತು ಚಿಂತಾಮಣಿಯ GF ಸಂಯುಕ್ತ ಆಶ್ರಯದಲ್ಲಿ ಏನು ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಅವರ 2 ಸಂಯುಕ್ತ ಆಶ್ರಯದಲ್ಲಿ ಈ ಭಾಗದ ಸಾರ್ವಜನಿಕರು, ದಲಿತ ಮುಖಂಡರುಗಳು, ಮಾದಿಗಧರ್ಮದ ಮುಖಂಡರುಗಳು ಎಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಏನು ಇವು 2 ಅಂಬೇಡ್ಕರ್ ಅವರ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಪ್ರಯುಕ್ತ ಈ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದಾರೆ. ಪ್ರತಿ ವರ್ಷ ಇದೇ ರೀತಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಮತ್ತು ಚಿಕಿತ್ಸೆಗಳನ್ನು ಏನು ಇವತ್ತು 100 ಜನ ಇಲ್ಲಿ ಚೆಕಪ್ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಏನು ಇವಾಗ ಆಲ್ರೆಡಿ ಅವರು ಸಂಬಂಧಪಟ್ಟ ಅಧಿಕಾರಿ ಮಾತಾಡಿಬಿಟ್ಟು 30 ಜನ ಇವಾಗ ಶಸ್ತ್ರಚಿಕಿತ್ಸೆ ಮಾಡ್ಕೋಬೇಕಂತ ಒಳ್ಳೆಯ ಒಂದು ಸಾರ್ವಜನಿಕ ಅನುಕೂಲ ಆಗಿದೆ. ಅದೇ ರೀತಿ ಪ್ರತಿ ವರ್ಷವೂ ಅದೇ ರೀತಿ ಸಂಘ ಸಂಸ್ಥೆಗಳು ಎಲ್ಲರನ್ನು ಮಾಡ್ಕೋಬೇಕು. ಪ್ಲಸ್ ಶಸ್ತ್ರಚಿಕಿತ್ಸೆಯನ್ನು ಸಹ ಇದಕ್ಕೆ ಉಚಿತವಾಗಿ ಆಗಿದೆ. ಇದಕ್ಕೆ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ. ಇದೇ ರೀತಿ ಏನು ಸುಂದರರಾವ್ ಅವರ ಶೆಟ್ಟಿ ಏನಿದೆ ಅವ್ರಿಗೂ ಮತ್ತು ನಮ್ಮ ಚಿಂತಾಮಣಿ ಸಂಯುಕ್ತ ಆಶ್ರಯದಲ್ಲಿ
ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಒಳ್ಳೆಯ ಒಂದು ದೇವರ ಆಶೀರ್ವಾದ ಕೊಡಲಿ ಅಂತೇಳಿ ಹಾರೈಸುತ್ತಾ, ಮತ್ತು ಮಾಡಿಕೇರಿ ಗ್ರಾಮದ ಯುವಕರು ಕಾರ್ಯಕ್ರಮಕ್ಕೆ ಈ ಮಾಡಿಕೇರಿ ಗ್ರಾಮದ ದಲಿತ ಮುಖಂಡರುಗಳು, ಮೈದೊಂಡರ ಮುಖಂಡರುಗಳು, ಸಾರ್ವಜನಿಕರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಮಾಡಿದ್ದಾರೆ, ಮುಂದೆ ನಿಂತುಕೊಂಡು ಕೆಲಸ ಮಾಡಿದ್ದಾರೆ. ಅವ್ರಿಗೂ ದೇವರು ಒಳ್ಳೆಯದು ಆರೋಗ್ಯ ಕೊಟ್ಟು ನಾವು ಸಹ ಇಲ್ಲಿಗೆ ಬಂದು ಚೆಕಪ್ ಮಾಡಿಸ್ಕೊಂಡು ನಮಗೂ ಬರೆದು ಕೊಟ್ಟಿದ್ದಾರೆ. ಏನು ನಮಗೆ ಒಂದು ಫ್ಲೆಕ್ಸು ಕೊಡಿಸೋ ರೀತಿ ವ್ಯವಸ್ಥೆನೊಂದು ಮಾಡ್ತಾಯಿದ್ದಾರೆ. ಅದಕ್ಕೆ ನಮಗೆ ಒಳ್ಳೆಯ ಇದಾಗಲಿ. ಮತ್ತು ಹುಡುಗರಿಗೂ ಶಾಲಾ ಮಕ್ಕಳಿಗೂ ಚೆಕಪ್ ಮಾಡಿದ್ದಾರೆ. ಸ್ಪೆಕ್ಸ್ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವಳು ಹೇಳ್ತಾ ಇದ್ದಾರೆ. ಇದೇ ರೀತಿ ಪ್ರತಿಯೊಬ್ಬರೂ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀವಿ, ಇಂಥ ಏನು ಕಣ್ಣಿನ ತಪಾಸಣೆ ಶಿಬಿರಗಳನ್ನು ಪ್ರತಿಯೊಬ್ಬರೂ ಮಾಡಬೇಕು. ಏನು ಅಂಬೇಡ್ಕರ್ ಅವರ ಜಯಂತಿ ಮತ್ತು ಜಗಜೀವನ್ ರಾಮ್ ಜಯಂತಿ ಮತ್ತು ಗಾಂಧಿಯವರು, ಸುಭಾಷ್ ಚಂದ್ರ ಬೋಸು ಯಾರ್ಯಾರ ಜಯಂತಿಗಳ ಒಂದು ಅಂಗವಾಗಿ ಇಂಥ ಶಿಬಿರಗಳನ್ನು ಮಾಡಿದರೆ ಸಾರ್ವಜನಿಕರು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ತಾಯಿದ್ದೀವಿ.